ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆ ಈ ದೀರ್ಘಗದ್ಯವನ್ನು ಬರೆದಿರುವಂತಹ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು. ಈ ದೀರ್ಘಗದ್ಯದಲ್ಲಿ ಒಟ್ಟು 12 ಅಧ್ಯಾಯಗಳು ಇದ್ದಾವೆ. ಇನ್ನು ನಾವು ಇವತ್ತು ಅಧ್ಯಾಯ 1 ಪ್ರಾರಂಭ ಮಾಡೋಣ. ಎಲ್ಲರೂ ಪುಸ್ತಕದ ಕಡೆಗೆ ಗಮನ ಕೊಡಬೇಕು. ಪುಟ ಸಂಖ್ಯೆ 150. ಇಲ್ಲಿ ನನ್ನ ಅಂತಂದ್ರೆ ನಿರೂಪಕರು ಅಂತ ಬಳಕೆ ಮಾಡ್ತೇವೆ. ನನ್ನ ಅಂತಂದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿರೂಪಕರು ಅಂತ ಅರ್ಥ ಮಾಡ್ಕೋಬೇಕು. ನಿರೂಪಕರು ಅಂತಂದ್ರೆ ಯಾರು ಅಂದ್ರೆ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಅಂತ ಅರ್ಥ. ಇಲ್ಲಿ ಪ್ರಾರಂಭದಲ್ಲಿ ಮಾತಾಡ್ತಾರೆ ಯಾರು? ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಅಂದ್ರೆ ನಿರೂಪಕರು. ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗೆ ತೊಂದರೆ ಕೊಡುತ್ತಲೇ ಇರುತ್ತದೆ. ನನ್ನ ಹಳೆಯ ಫೋರ್ಡ್ ಜೀಪ್ ಫೋರ್ಡ್ ಜೀಪ್ ಇಲ್ಲಿ ನನ್ನ ಹಳೆಯದಾಗಿರ್ತಕ್ಕಂತಹ ನನ್ನ ಅಂತಂದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು? ನಿರೂಪಕರು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್, ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ನಿರೂಪಕರು ಹೇಳ್ತಾರೆ ನನ್ನ ಹಳೆಯದಾಗಿರತಕ್ಕಂತಹ ಫೋರ್ಡ್ ಜೀಪ್ ಇದೆ. ಆ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್, ಏನು ಗೇರನ್ನು ಹಾಕ್ತೇವಲ್ಲ, ಆ ಗೇರ್ ಬಾಕ್ಸ್ ಏನಂದ್ರೆ ಅವಾಗ ಕೆಟ್ಟು ಹೋಗ್ತಾನೆ ಇರುತ್ತೆ. ಕೆಟ್ಟು ಹೋಗಿ ತೊಂದರೆ ಕೊಡುತ್ತಲೇ ಇರುತ್ತದೆ. ಇದು ಯಾರು ಹೇಳ್ತಾ ಇದ್ದಾರೆ? ನಿರೂಪಕರು ಹೇಳ್ತಾ ಇದ್ದಾರೆ. ನಿರೂಪಕರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಹಳೆಯ ಫೋರ್ಡ್ ಜೀಪು, ನನ್ನ ಹಳೆಯದಾಗಿರ್ತಕ್ಕಂಥ ಫೋರ್ಡ್ ಜೀಪ್ ಇದೆಯಲ್ಲ, ಆ ಫೋರ್ಡ್ ಜೀಪಿನ ಗೇರ್ ಬಾಕ್ಸು ಕೆಟ್ಟು ಹೋಗ್ತಾನೆ ಇರ್ತದೆ. ಅವಾಗ ಕೆಟ್ಟು ಹೋಗ್ತಾನೆ ಇರ್ತದೆ, ಹಾಳಾಗ್ತಾನೆ ಇರ್ತದೆ, ತೊಂದರೆ ಕೊಡುತ್ತಲೇ ಇರುತ್ತದೆ. ಅದನ್ನು ಅಂದ್ರೆ ಗೇರ್ ಬಾಕ್ಸ್ ಅನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದನ್ನು ನೋಡಿ ಅವಾಗ ತೊಂದರೆ ಕೊಡ್ತಾನೆ ಇರ್ತದೆ. ನಿರೂಪಕರು ಹೇಳ್ತಾರೆ ನಾವು ಯಾವಾಗಲೂ ರಿಪೇರಿ ಮಾಡ್ತಾನೆ ಇರಬೇಕು. ರಿಪೇರಿ ಮಾಡ್ತಾನೆ ಇರ್ತಾರೆ. ನಾನು ಯಾವಾಗಲೂ ರಿಪೇರಿ ಮಾಡುತ್ತಿರುವುದನ್ನು ನೋಡಿ ಕೆಲವರು, ಅಂದ್ರೆ ಇವನು ನಿರೂಪಕರು ರಿಪೇರಿ ಮಾಡುತ್ತಿರುವುದನ್ನು ನೋಡಿ ಕೆಲವರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಕೆಲವರು ನಿರೂಪಕರಿಗೆ? ಹಳೆಯ ಮಿಲಿಟರಿ ಜೀಪುಗಳ ಮಳೆ ಬರವೇ ಇಷ್ಟು, ಅದರ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲಿನ ವಿಲ್ಲಿರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿ ಬಿಡು ಎಂದು ಸಲಹೆ ಕೊಟ್ಟರು. ಅಂದ್ರೆ ನಿರೂಪಕರು ಹೇಳ್ತಾ ಇದ್ದಾರೆ ನನ್ನ ಹಳೆಯದಾಗಿರ್ತಕ್ಕಂಥ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಕೆಟ್ಟು ಹೋಗ್ತಾನೆ ಇರ್ತದೆ. ಅವಾಗ ಕೆಟ್ಟು ಹೋಗಿ ತೊಂದರೆ ಕೊಡುತ್ತಲೇ ಇರುತ್ತದೆ. ನಿರೂಪಕರು ಸದಾ ರಿಪೇರಿ ಎಲ್ಲಿ ತೊಡಗುತ್ತಾನೆ ಇರ್ತಾರೆ, ಯಾವಾಗಲೂ ರಿಪೇರಿ ಮಾಡ್ತಾನೆ ಇರ್ತಾರೆ.
ಯಾವಾಗಲೂ ರಿಪೇರಿ ಮಾಡುತ್ತಿರುವುದನ್ನು ನೋಡಿದಂತಹ ಕೆಲವು ಕೆಲವರು ಏನ್ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಏನಕ್ಕೆ ಸಲಹೆ ಕೊಡ್ತಾರೆ ಅಂತಂದ್ರೆ, ಆ ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರಹ ಇಷ್ಟೇ ಇದೆ, ಆ ಗೇರ್ ಬಾಕ್ಸ್ ಅನ್ನು ತೆಗೆದು ಹಾಕಿ ಹೊಸ ಮಾಡೆಲಿನ ವಿಲ್ಲಿಸ್ ಜೀಪಿನ ಗೇರ್ ಬಾಕ್ಸ್ ಜೋಡಿಸಿ ಬಿಡು ಎಂದು ಸಲಹೆ ಮಾಡಿದರು. ಅವರು ಕೊಟ್ಟಂತಹ ಸಲಹೆ ಇವರಿಗೆ ಸರಿ ಕಾಣಲಿಲ್ಲ. ಅವಾಗ ನಿರೂಪಕರು ಅಂತಾರೆ, ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ, ನೋಡಿ ಈ ಪುರಾತನ ಕಾಲದ ಜೀಪ್ ಅಂದ್ರೆ ಹಳೆಯ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ. ಒರಿಜಿನಾಲಿಟಿಯನ್ನು ಹಾಳು ಮಾಡಲು ಸರಿ ಕಾಣಲಿಲ್ಲ. ಅವರೇನು ಹೇಳ್ತಾರೆ, ಏನು ಗೇರ್ ಬಾಕ್ಸ್ ಅನ್ನು ತೆಗೆದು ಹಾಕಿ ಹೊಸ ವಿಲ್ಲಿಸ್ ಗೇರ್ ಬಾಕ್ಸ್ ಅನ್ನು ಹಾಕಿ ಅಂತಂದಾಗ ಇವ್ರೇನಂತಾರೆ, ಅದರ ಒರಿಜಿನಾಲಿಟಿನ ಹಾಳು ಮಾಡಲು ನನಗೆ ಇಷ್ಟ ಇಲ್ಲ. ಓಲ್ಡ್ ಇಸ್ ಎ ಗೋಲ್ಡ್ ಅಂತ ಕರೀತಾರೆ. ಅದರ ಒರಿಜಿನಾಲಿಟಿ ಅಂತಂದ್ರೆ ಆ ಜೀಪಿನ ಜೊತೆಯಲ್ಲಿ ಬಂದಂತಹ ಭಾಗಗಳನ್ನು, ಮೂಲ ಭಾಗಗಳನ್ನು ಹಾಳು ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೆ ಒಮ್ಮೆ, ನೋಡಿ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ಈ ಮೂಲ ಪಾರ್ಟ್ಸ್ಗಳನ್ನು, ಮೂಲವಾಗಿರತಕ್ಕಂಥ ಭಾಗಗಳನ್ನು, ಆ ಜೀಪಿನ ಜೊತೆಯಲ್ಲಿಯೇ ಬಂದಿರತಕ್ಕಂತಹ ಮೂಲ ಭಾಗಗಳನ್ನು ಉಳಿಸುವ ಪ್ರಯತ್ನದಿಂದಲೇ ನಿರೂಪಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಿಂಗಳಿಗೆ ಒಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು, ತಿಂಗಳಿಗೆ ಒಮ್ಮೆ ಜೀಪನ ಕೆಳಗೆ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು. ಅಂದ್ರೆ ನಿರೂಪಕರು ಅವರ ಮೂಲ ಉದ್ದೇಶ ಏನು, ಯಾಕೆ ಸದಾ ರಿಪೇರಿ ತೊಡಗ್ತಾ ಇದ್ದಾರೆ ಅಂತಂದ್ರೆ, ಒರಿಜಿನಾಲಿಟಿಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಮಾತ್ರ ಅವರು ತಿಂಗಳಿಗೆ ಒಮ್ಮೆ ಜೀಪಿನ ಅಡಿ ಬಿಟ್ಟುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಮಾಗಿತ್ತು. ಅವತ್ತು ಏನೋ ರಿಪೇರಿ ಮಾಡ್ತಾ ಇದ್ದಾರೆ ನಿರೂಪಕರು, ಜೀಪಿನ ಅಡಿ ಬಿದ್ದುಕೊಂಡು, ಅಡಿ ಅಂದ್ರೆ ಕೆಳಗೆ, ಜೀಪಿನ ಕೆಳಗೆ ಬಿದ್ದುಕೊಂಡು ರಿಪೇರಿ ಮಾಡ್ತಾ ಇದ್ದಾರೆ. ನೋಡೋಣ, ಅವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ನಿರೂಪಕರು ಹೇಳ್ತಾ ಇದ್ದಾರೆ ನಮಗೆ ಏನಂತ ಹೇಳ್ತಾರೆ, ಅವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ 2 ಖಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು. ಏನು ನಿರೂಪಕರು ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ರಿಪೇರಿ ಮಾಡುತ್ತಿರುವ ಸಮಯದಲ್ಲಿ ಖಾಕಿ ಪ್ಯಾಂಟ್ ಅನ್ನು ಧರಿಸಿದಂತಹ 2 ಕಾಲುಗಳು ನಿರೂಪಕರ ಕಡೆಗೆ ಬರುತ್ತಿರುವುದು ಕಾಣಿಸಿತ್ತು. ಯಾಕಂದ್ರೆ ಜೀಪಿನ ಅಡಿ ಬಿದ್ದುಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ಇವರ ಕಡೆಗೆ ಬರ್ತಾ ಇದ್ದಾನೆ. ಆದರೆ ಆ ಬರುವಂತಹ ವ್ಯಕ್ತಿಯ ಸಂಪೂರ್ಣವಾದ ದೇಹವನ್ನು ಕಾಣಿಸುವುದಿಲ್ಲ ನಿರೂಪಕರಿಗೆ. ಏಕೆಂದರೆ ಜೀಪಿನ ಅಡಿ ಬಿದ್ದುಕೊಂಡು ರಿಪೇರಿ ಮಾಡುತ್ತಾ ಇದ್ದಾರೆ. ಆ ಬರ್ತಕ್ಕಂತಹ ವ್ಯಕ್ತಿಯ 2 ಕಾಲುಗಳು ಮಾತ್ರ ಕಾಣಿಸಿಕೊಳ್ತಾ ಇದ್ದಾವೆ. 2 ಕಾಲುಗಳು ಮಾತ್ರ ಕಾಣಿಸಿಕೊಳ್ತಾ ಇದ್ದಾವೆ. ಆ ಬರ್ತಕ್ಕಂತಹ ವ್ಯಕ್ತಿ ಎಂತಹ ಬಣ್ಣದ ಪ್ಯಾಂಟ್ ಅನ್ನು ಧರಿಸಿದ್ದಾನೆ, ಕಾಕಿ ಪ್ಯಾಂಟ್ ಅನ್ನು ಧರಿಸಿದ್ದಾನೆ. ಕಾಕಿ ಪ್ಯಾಂಟ್ ಅನ್ನು ಧರಿಸಿದ್ದಾನೆ. ಆ 2 ಕಾಲುಗಳು ಇವರ ಕಡೆಗೆ ಬರುತ್ತಿರುವುದು ಜೀಪಿನ ಅಡಿಯಿಂದ ಕಾಣಿಸಿತ್ತು. ಯಾರಿಗೆ? ನಿರೂಪಕರಿಗೆ. ಅವ ಕಾಣಿಸಿಕೊಂಡಾಗ ನಿರೂಪಕರು ಅನ್ಕೊಳ್ತಾರೆ, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಥಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರು. ಪೊಲೀಸ್ ಡಿಪಾರ್ಟ್ಮೆಂಟಿನ ಒಬ್ಬ
ಪೊಲೀಸ್ ಡಿಪಾರ್ಟ್ಮೆಂಟಿನವರು ನನ್ನ ಕಡೆಗೆ ಬರ್ತಾ ಇದ್ದಾರೆ ಅಂತ ಗಾಬರಿ ಆಗ್ಬಿಟ್ಟು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಬರ್ತಾ ಇದ್ದಾರೆ, ಗಾಬರಿ ಆಗ್ತಾ ಇದ್ದಾರೆ, ಏನು ನಾನೇನು ತಪ್ಪು ಮಾಡಿದೆ ಅನ್ನುವಂಥದ್ದು ನಿರೂಪಕರು ಕೂಡ ಗಾಬರಿ ಆಗ್ತಾರೆ. ಗಾಬರಿಯಾದ ತಕ್ಷಣವೇ ಅವರೇನು ವಿಚಾರ ಮಾಡ್ತಾರೆ ಅಂದ್ರೆ, ಓಹೋ ಅವು ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟುಗಳನ್ನು ಬಿಚ್ಚುತ್ತಾ ಹಾಗೆ ಯೋಚಿಸುತ್ತೆ. ಪ್ರಾರಂಭದಲ್ಲಿ ಏನಂತ ಅರ್ಥ ಮಾಡಿಕೊಂಡಿದ್ದಾರೆ, ಓಹೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಥಟ್ಟನೆ ಜ್ಞಾಪಕಕ್ಕೆ ಬಂತು. ಯಾಕಂದ್ರೆ ಕಾಕಿ ಪ್ಯಾಂಟ್ ಅನ್ನು ಧರಿಸಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಥಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿ ಆದರೂ, ಆದರೆ ಆ ಎರಡು ಕಾಲುಗಳು ಇವನ ಕಡೆಗೆ ಏನೋ ಬರ್ತಾ ಇದ್ದವು, ಆ ಕಾಲುಗಳಲ್ಲಿ ಬೂಟ್ಸ್ ಇಲ್ಲ, ಅಂದ್ರೆ ಶೂಗಳಿಲ್ಲ. ಬೂಟ್ಸ್ ಇಲ್ಲದೆ ಇರುವುದರಿಂದ ಓಹೋ ಇದು ಬೇರೆ ಯಾವುದು ಡಿಪಾರ್ಟ್ಮೆಂಟ್ ಇರಬಹುದು ಎಂದು ಹಾಗೆ ಬೋಲ್ಟ್ ಅನ್ನು ಬಿಚ್ಚಿಸ್ತಾ ಇದ್ದಾರೆ. ಬೋಲ್ಟ್, ನಟ್ ಬೋಲ್ಟ್ ಅಂತ ಕರೀತೇವೆ. ಬೋಲ್ಟ್ ಅನ್ನು ಬಿಚ್ಚುತ್ತಾ ಹಾಗೆ ಯೋಚಿಸ್ತಾ ಇದ್ದಾರೆ ನಿರೂಪಕರು, ಹಾಗೆ ಯೋಚಿಸ್ತಾ ಇದ್ದಾರೆ. ಬಂದಾತ ಏನೋ ಆ ವ್ಯಕ್ತಿ ಬರ್ತಾ ಇದ್ದಾನಲ್ಲ, ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ. ಯಾರು ಕೆಮ್ಮಿದ್ರು? ಆ ಬಂದಾತ ವ್ಯಕ್ತಿ ಏನ್ ಮಾಡ್ದ? ಕೆಮ್ಮಿದ ಅಂತ ಹೇಳ್ತಾರೆ. ಕೆಮ್ಮಿದ. ಬಂದಂತ ವ್ಯಕ್ತಿ ಹೇಗೆ ಕೆಮ್ಮಿದ ಅಂತಂದ್ರೆ, ಬಂದಂತ ವ್ಯಕ್ತಿ ನಾನು ಬಂದಿದ್ದನ್ನು ಗಮನಿಸಿಲ್ಲವೆಂದು ತಿಳಿದು ಒಂದೆರಡು ಬಾರಿ ಕೆಮ್ಮಿದ. ಯಾಕೆ ಕೆಮ್ಮಿದ ಅಂತಂದ್ರೆ, ಆ ಜೀಪಿನ ಅಡಿ ಬಿದ್ದುಕೊಂಡಿರ್ತಕ್ಕಂತಹ ನಿರೂಪಕರ ಗಮನವನ್ನು ಸೆಳೆಯುವುದಕ್ಕೋಸ್ಕರ ಬಂದಂತ ವ್ಯಕ್ತಿ ಏನ್ ಮಾಡ್ದ? ಒಂದೆರಡು ಸಾರಿ ಕೆಮ್ಮಿದ. ಕೆಮ್ಮುವಂತ ಉದ್ದೇಶವೇನು? ಜೀಪಿನ ಅಡಿ ಬಿದ್ದುಕೊಂಡಿರ್ತಕ್ಕಂತಹ ಗೇರ್ ಬಾಕ್ಸ್ ಶಿಲ್ಪಿಯಲ್ಲಿ ತೊಡಗಿರುವಂತಹ ನಿರೂಪಕರ ಗಮನವನ್ನು ತನ್ನ ಕಡೆಗೆ ಸೆಳೆಯುವುದಕ್ಕೋಸ್ಕರ ಬಂದಾಕ ಏನ್ ಮಾಡ್ದ? ಒಂದೆರಡು ಸಾರಿ ಕೆಮ್ಮಿದಾಗ ನಿರೂಪಕರು ಅಂತಾರೆ, ಏನಂತಾರೆ ಅಂತಂದ್ರೆ, ನಿರೂಪಕರು ಹೇಳ್ತಾರೆ, ನಮ್ಮ ಕಡೆ ಅಂದ್ರೆ ನಮ್ಮ ಭಾಗದ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಈ ಕೆಮ್ಮು ಅನ್ನುವಂಥದ್ದು ಏನಿದ್ದ ಹಾಗೆ ಅಂತಂದ್ರೆ, ಕಾಲಿಂಗ್ ಬೆಲ್ ಇದ್ದ ಹಾಗೆ. ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಕಾಲಿಂಗ್ ಬೆಲ್ ಇದ್ದ ಹಾಗೆ ಯಾರಂತಾರೆ? ಮಾತು ನಿರೂಪಕ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಹೇಳ್ತಾರೆ, ವಿಸ್ತರಿಸಿ ಹೇಳ್ತಾರೆ. ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ನೋಡಿ, ಉದಾಹರಣೆಗಾಗಿ ನಾವು ಯಾರೋ ಒಬ್ಬರ ಮನೆಗೆ ಹೋಗ್ತೇವೆ. ಹೋದ ನಂತರ ಯಾಕಂದ್ರೆ ಮನೆ ಏನಂದ್ರೆ ಮೇನ್ ಡೋರ್ ಅನ್ನು ಕ್ಲೋಸ್ ಮಾಡಿ ಮನೆ ಒಳಗಡೆ ಇರುವಂಥದ್ದು ಸಹಜ. ಆದರೆ ಹೊರಗಡೆ ಬಂದಂತ ವ್ಯಕ್ತಿ ನೋಡ್ತಾರೆ, ಮನೆಯ ಅಕ್ಕಪಕ್ಕದಲ್ಲಿ ಯಾರು ಕೂಡ ಇರುವುದಿಲ್ಲ. ಮನೆಯ ಬಳಿ ಯಾರು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅವಾಗ ಏನ್ ಮಾಡ್ತಾರೆ? ಒಂದೆರಡು ಸಾರಿ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ. ಅವಾಗ ಮನೆಯ ಒಳಗಡೆ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ? ಹೊರಗಡೆ ಬರ್ತಾರೆ, ಓ ಯಾರು ಬಂದಿದ್ದಾರೆ ಅಂತ. ಅಂದ್ರೆ ಈ ಕೆಮ್ಮು ಅನ್ನುವಂಥದ್ದು ಏನಿದ್ದ ಹಾಗೆ, ಕಾಲಿಂಗ್ ಬೆಲ್ ಇದ್ದ ಹಾಗೆ. ನೋಡಿ, ಈಗ ಒಬ್ಬ ವ್ಯಕ್ತಿ ಬೇರೆ ಯಾರೋ ಮನೆಗೆ ಹೋಗಿರ್ತಾನೆ. ಹೋದಾಗ ಏನ್ ಮಾಡ್ತಾನೆ? ಕಾಲಿಂಗ್ ಬೆಲ್ ಬಾರಿಸ್ತಾನೆ. ಮನೆ ಒಳಗಡೆ ಇರ್ತಕ್ಕಂಥವ್ರು ಬರ್ತಾರೆ. ಆದ್ರೆ ಈ ಕೆಮ್ಮು ಅನ್ನೋದು ಕಾಲಿಂಗ್ ಬೆಲ್ ಇದೆ. ಈ ರೀತಿ ಅಲ್ಲ, ನಾವು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಬಳಕೆ ಮಾಡ್ಬೋದು. ಬಂದಂತ ವ್ಯಕ್ತಿ ಏನ್ ಮಾಡ್ತಾನೆ? ಮನೆಯ ಬಳಿ ಯಾರು ಕಾಣಿಸದೆ ಹೋದರೆ ಮನೆಯಲ್ಲಿ ಇರುವಂತಹ ಜನರ ಗಮನವನ್ನು ತನ್ನ ಕಡೆಗೆ ಸೆಳೆಯುವುದಕ್ಕೋಸ್ಕರ ತಾನು ಬಂದಿದ್ದೇನೆಂದು ಹೇಳುವುದಕ್ಕೋಸ್ಕರ ಏನ್ ಮಾಡ್ತಾನೆ? ಒಂದೆರಡು ಸಾರಿ ಕೆಮ್ಮಿ ಕೆಕ್ಕಿಸಿ ಗಲಾಟೆ ಮಾಡ್ತಾನೆ.
ಅವಾಗ ಮನೆ ಒಳಗಡೆ ಇದ್ದಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ನೋಡ್ತಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾರೆ, ಮನೆಯ ಬಳಿ ಯಾರು ಕಣ್ಣಿಗೆ ಬೀಳದಿದ್ದರೆ ಎಮ್ಮಿ ಎಕರಿಸಿ ಗಲಾಟೆ ಮಾಡುತ್ತಾರೆ. ಬಹುಶಃ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ, ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ. ಅಂದ್ರೆ ಭಾಷೆಯನ್ನು ಉಪಯೋಗಿಸಿ ಕರಿಬೇಕು ಅಂತಂದ್ರೆ, ಅಂದ್ರೆ ಯಾವ ಭಾಷೆಯನ್ನು ಉಪಯೋಗಿಸಿ ಕರಿಬೇಕು, ಯಾವ ಭಾಷೆಯನ್ನು ಬಳಕೆ ಮಾಡಿಕೊಂಡು ಕರೆಯಬೇಕು, ಹೇಗೆ ಕರೆಯಬೇಕು, ಇವೆಲ್ಲ ತೊಂದರೆಗಳು ಇರುತ್ತವೆ. ಅದಕ್ಕಾಗಿ ಮನೆಯವರ ಹೆಸರು ಏನು, ಯಾಕಂದ್ರೆ ಮನೆಯವರ ಹೆಸರು ಗೊತ್ತಿರೋದಿಲ್ಲ. ನೋಡಿ, ಒಂದು ವೇಳೆ ಮನೆಯವರ ಹೆಸರನ್ನು ಗೊತ್ತಿದ್ದು ಹೆಸರು ಹಿಡಿದು ಕರೆಯಬೇಕು ಅಥವಾ ಸ್ವಾಮಿ ಎನ್ನಬೇಕು, ಬಹುವಚನ ಉಪಯೋಗಿಸಬೇಕು, ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಭಾಷೆಯನ್ನು ಉಪಯೋಗಿಸಬೇಕಂದ್ರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲಾ ತೊಂದರೆಗಳೇ ಇರುವುದಿಲ್ಲ. ಯಾವ ತೊಂದರೆಗಳು ಅಂತಂದ್ರೆ, ಯಾವ ಭಾಷೆ ಉಪಯೋಗಿಸಬೇಕು, ಅಥವಾ ಮನೆಯವರ ಹೆಸರೇನು, ಅಥವಾ ಮನೆಯವರ ಹೆಸರು ಗೊತ್ತಿದ್ದು ಕೂಡ ಹೆಸರು ಹಿಡಿದು ಕರೆಯಬೇಕು, ಅಥವಾ ಸ್ವಾಮಿ ಅನ್ಬೇಕು, ಅಥವಾ ಬಹುವಚನದಲ್ಲಿ ಕರಿಬೇಕು, ಏಕವಚನದಲ್ಲಿ ಕರಿಬೇಕು, ಈ ಎಲ್ಲಾ ತೊಂದರೆಗಳು, ಇಂತಹ ತೊಂದರೆಗಳು ನಮಗೆ ಬೇಡವೇ ಬೇಡವೆಂದು ತಿಳಿದು, ಹಾಗಾಗಿ ಒಂದೆರಡು ಸಾರಿ ಕೆಮ್ಮಿದರೆ ಸಾಕು, ಮನೆಯ ಒಳಗಡೆ ಇರತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ಆ ಕಾರಣಕ್ಕೋಸ್ಕರ ನಿರೂಪಕರು ಹೇಳ್ತಾರೆ, ಈ ಕೆಮ್ಮು ನಮ್ಮ ಕಡೆಗೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಹೇಳ್ತಾರೆ. ಆದ್ದರಿಂದ ಬಂದವ ಮತ್ತು ಒಂದೆರಡು ಸಾರಿ ಕೆಮ್ಮಿದ, ಮತ್ತೆ ಬಂದಾದ ವ್ಯಕ್ತಿ ಏನ್ ಮಾಡ್ದ, ಮತ್ತೆ ಒಂದೆರಡು ಸಾರಿ ಕೆಮ್ಮಿದ ಅಂತೇಳಿ ಕೆಮ್ಮಿದ. ಅವಾಗ ಆ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿದ್ದಾರಲ್ಲ ನಿರೂಪಕರು, ಅವಾಗ ನಿರೂಪಕರು ಕೇಳ್ತಾರೆ, ಯಾರಪ್ಪ ನೀನು ಎಂದು ಕೇಳಿದೆ. ನಿರೂಪಕರು ಅಂತ, ಯಾರಪ್ಪ ನೀನು ಎಂದು ಕೇಳಿದೆ. ಯಾರಂತಾರೆ ಈ ಮಾತು, ನಿರೂಪಕರು ಅಂತಾರೆ. ಅವಾಗ ಬಂದಾದ ವ್ಯಕ್ತಿ ಅಂತಾನೆ, ನಾನು ಸ್ವಾಮಿ ಅಂತ. ಅವಾಗ ನಿರೂಪಕರು ಅಂತಾರೆ, ನಾನು ಅಂದರೆ ಯಾರಪ್ಪ, ನನಗೆ ಇಲ್ಲಿ ನಿನ್ನ ಕಾಲು ಮಾತ್ರ ಕಾಣುತ್ತದೆ. ಯಾಕಂದ್ರೆ ನಿರೂಪಕರಿಗೆ ಬರೀ ಕಾಲು ಮಾತ್ರ ಕಾಣುತ್ತದೆ. ಅವಾಗ ಆ ಬಂದಾದ ವ್ಯಕ್ತಿ ಏನಂತಾನೆ, ನಾನು ಲೈನ್ಮನ್ ಸ್ವಾಮಿ ಅಂತ. ಏನಂತಾನೆ, ನಾನು ಲೈನ್ಮನ್ ಸ್ವಾಮಿ. ಅವಾಗ ನಿರೂಪಕರ ಅಂತಾರೆ, ಯಾರು, ಲೈನ್ಮನ್ ತಿಪ್ಪಣ್ಣನೇನಯ್ಯ ಅಂತಂತಾನೆ. ಅಂದ್ರೆ ಲೈನ್ಮನ್ ತಿಪ್ಪಣ್ಣೇನಯ್ಯ ಅಂತಂದಾಗ ಅವಾಗ ಆ ಬಂದಾದ ವ್ಯಕ್ತಿ ಅಂತಾನೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ. ನೋಡಿ ಏನಂತೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್, ಟೆಲಿಫೋನ್, ನೋಡಿ ಟೆಲಿಫೋನ್ ಡಿಪಾರ್ಟ್ಮೆಂಟ್, ನೋಡಿ ಏನಂತೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟಿನವರು, ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ. ನೋಡಿ ಕರೆಂಟಿನವರು ಅಂದ್ರೆ ಕರೆಂಟ್ ಡಿಪಾರ್ಟ್ಮೆಂಟ್, ಕರೆಂಟ್ ಡಿಪಾರ್ಟ್ಮೆಂಟಿನವರು, ಕರೆಂಟ್ ಡಿಪಾರ್ಟ್ಮೆಂಟಿನ ಲೈನ್ಮನ್, ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅಂತ. ಬಂದಾದ ವ್ಯಕ್ತಿ ಹೆಸರೇನು, ದುರ್ಗಪ್ಪ. ಕರೆಂಟ್ ಡಿಪಾರ್ಟ್ಮೆಂಟಿನ ಲೈನ್ಮನ್ ದುರ್ಗಪ್ಪ. ಬಂದಾದ ವ್ಯಕ್ತಿ ಹೆಸರೇನು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅಂತ. ಅವಾಗ ನಿರೂಪಕರು ಅಂತಾರೆ, ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥು ಅಂತೀಯ? ಯಾಕಂದ್ರೆ ಹಿಂದ್ಗಡೆ ನೋಡಿದೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟ್, ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅಂತಾನೆ. ಅದಕ್ಕೆ ನಿರೂಪಕರು ಅಂತಾರೆ, ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥು ಅಂತೀಯ?
ಅವರನ್ನ ಕಂಡರೆ ನಿಮಗೆ ಆಗೋಲ್ವಾ? ಇಬ್ರದ್ದು ಕೆಲಸ ಕಂಬ ಹತ್ತದ ತಾನೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು ಕಂಬ ಹಾಕ್ತಾರೆ, ಕರೆಂಟ್ ಡಿಪಾರ್ಟ್ಮೆಂಟ್ ಅವರು ಕಂಬ ಹಾಕ್ತಾರೆ. ಇಬ್ಬರ ಕೆಲಸ ಒಂದೇ ಅಲ್ವಾ ಅಂತಂದಾಗ ಅವಾಗ ಲೈನ್ಮನ್ ದುರ್ಗಪ್ಪ ಮಾತಾಡ್ತಾನೆ. ಏನಕ್ಕೆ ಮಾತಾಡ್ತಾನಂದ್ರೆ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ನೋಡಿ. ಈ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನೋದು ಏನಂತಂದ್ರೆ ತರಲೆ ಡಿಪಾರ್ಟ್ಮೆಂಟ್ ಅಂದ್ರೆ ತರಲೆ ಡಿಪಾರ್ಟ್ಮೆಂಟ್. ಏನೋ ದುರ್ಗಪ್ಪ ಏನಂತಾನೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವುದು ತರಲೆ ಡಿಪಾರ್ಟ್ಮೆಂಟ್ ಅಂತಾನೆ. ಹೆಂಗೆ ನೋಡೋಣ ಯಾಕೆ ತರಲೆ ಡಿಪಾರ್ಟ್ಮೆಂಟ್ ಅಂತಾನೆ? ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನು ಗೊರ ಗೊರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರು ತೆಗಿತಾನೆ ಇರ್ತಾರೆ. ಪುಕಾರು ಅಂತಂದ್ರೆ ಗದ್ದಲ, ತಕರಾರು ತೆಗಿತಾನೆ ಇರ್ತಾರೆ. ಉದಾಹರಣೆಗಾಗಿ ನಾವು ನೋಡೋಣ ಯಾವ ರೀತಿಯಾಗಿ ತಕರಾರು ತೆಗಿತಾರೆ. ಈಗ ಉದಾಹರಣೆಗೆ ಏನಂತಂದ್ರೆ, ಇಲ್ಲಿ ಏನಂದ್ರೆ ವಿದ್ಯುತ್ ಕಂಬ ಇರ್ತದೆ, ಇಲ್ಲಿನೂ ವಿದ್ಯುತ್ ಕಂಬ ಇರ್ತದೆ, ವಿದ್ಯುತ್ ಕಂಬಗಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಹೌದಾ? ವಿದ್ಯುತ್ ಕಂಬಗಳು ಇರ್ತದೆ. ಇನ್ನು ತದನಂತರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದು ಯಾವುದು ವಿದ್ಯುತ್ ಕಂಬಗಳು ಅಂತ ತಿಳ್ಕೊಳ್ಳಿ. ವಿದ್ಯುತ್ ಕಂಬ. ಆಮೇಲೆ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಟೆಲಿಫೋನ್ ಕಂಬಗಳು. ಯಾವುದು? ಟೆಲಿಫೋನ್ ಕಂಬಗಳು. ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಟೆಲಿಫೋನ್ ಕಂಬಗಳು. ಹೌದಾ? ಅವಾಗ ಏನ್ ಮಾಡಿರ್ತಾರೆ ಅಂದ್ರೆ, ಇಲ್ಲೇನ್ ಮಾಡಿರ್ತಾರೆ ಅಂದ್ರೆ, ನಾವು ಈ ವಿದ್ಯುತ್ ಏನು ತಂತಿಗಳು ಹೇಳ್ತಾ ಇರ್ತಾರಲ್ಲ, ತಂತಿಗಳು, ಈ ತಂತಿಗಳು, ಅದರ ಜೊತೆ ಏನು ಮಾಡ್ತಾರೆ ಅಂದ್ರೆ ಈ ಟೆಲಿಫೋನ್ ತಂತಿಗಳು ಕೂಡ ಹೇಳ್ತಾ ಇರ್ತಾರೆ. ಟೆಲಿಫೋನ್ ತಂತಿಗಳು ಕೂಡ ಹೇಳ್ತಾ ಇರ್ತಾರೆ. ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತಾರಂತೆ ನಮ್ಮ ತಂತಿ ಹತ್ರ ಈ ಟೆಲಿಫೋನ್ ತಂತಿ ಇದೆಯಲ್ಲ, ಟೆಲಿಫೋನ್ ಅಂತಾರೆ, ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ. ನೋಡಿ, ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನು ವರ ವರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರು ತೆಗಿತಾನೆ ಇರ್ತಾರೆ, ದಿನಾನು ಗದ್ದಲ ತೆಗಿತಾನೆ ಇರ್ತಾರೆ. ಅದಕ್ಕೋಸ್ಕರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವುದು ತರಲೆ ಡಿಪಾರ್ಟ್ಮೆಂಟ್ ಅಂತ ಕರೀತಾನೆ. ಯಾರೋ? ಲೈನ್ಮನ್ ದುರ್ಗಪ್ಪ. ಲೈನ್ಮನ್ ದುರ್ಗಪ್ಪ. ಅವಾಗ ನಾನು ಜೀಪಿನ ಅಡಿಯಿಂದ ಹೊರಬಂದೆ. ನಿರೂಪಕರ ಅಂತಾರೆ, ನಾನು ಜೀಪಿನ ಅಡಿಯಿಂದ ಅಂದ್ರೆ ಜೀಪಿನ ಕೆಳಗಿನಿಂದ ಹೊರಗಡೆ ಬಂದೆ. ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್, ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ. ದುರ್ಗಪ್ಪ ಏನ್ ಹಿಡ್ಕೊಂಡು ನಿಂತಿದ್ರೆ, ಕೈಯಲ್ಲಿ ಕಟಿಂಗ್ ಪ್ಲೇಯರ್, ಆಮೇಲೆ ತಂತಿ ಸಿಂಬಿ. ಸಿಂಬಿ ಅಂತಂದ್ರೆ ನಾವು ಸುರುಳಿ ಅಂತ ಕರಿತೇವೆ. ಸಿಂಬಿಗೆ ಏನ್ ಕರಿತೇವೆ? ಸುರುಳಿ ಅಂತ ಕರಿತೇವೆ. ಸುರುಳಿ ಅಂತ ಕರಿತೇವೆ. ಸಿಂಬಿ ಅಂತಂದ್ರೆ ಸುರುಳಿ ಅಂದ್ರೆ ತಂತಿ, ತಂತಿಯ ಒಂದು ಸುರುಳಿ. ಯಾಕಂದ್ರೆ ನಾವು ಲೈನ್ಮನ್ಗಳು ನೋಡಿ, ಒಂದು ಕಟಿಂಗ್ ಪ್ಲೇಯರ್ ಇರ್ತದೆ, ಒಂದು ತಂತಿ ಸುರುಳಿ ಇರ್ತದೆ. ಅವಾಗ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರು ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ. ಕೇಳ್ತಾರೆ ಯಾರೋ ನಿರೂಪಕರು, ಏನಯ್ಯ, ಏನು ಸಮಾಚಾರ ಎಂದು ಕೇಳಿದೆ. ಯಾರಿಗೆ? ಆ ದುರ್ಗಪ್ಪನಿಗೆ. ಅವಾಗ ದುರ್ಗಪ್ಪ ಅಂತಾನೆ, ಸಮಾಚಾರ ಏನಿಲ್ಲ ಸ್ವಾಮಿ ಅಂತ. ಸಮಾಚಾರ ಅಂದ್ರೆ ಸುದ್ದಿ ಏನಿಲ್ಲ ಸ್ವಾಮಿ ಅಂತ. ಅವಾಗ ನಿರೂಪಕರ ಅಂತಾರೆ, ಮತ್ತೇನು ಬಂದು, ಮತ್ತೆ ಯಾಕೆ ಬಂದೆ? ಏನು ಸುದ್ದಿ ಇಲ್ಲ, ಏನು ಸಮಾಚಾರ ಇಲ್ಲ ಅಂದ್ರೆ ಮತ್ತೆ ಯಾಕೆ ಬಂದೆ ಅಂತ ನಿರೂಪಕರು. ಅವಾಗ ದುರ್ಗಪ್ಪ ಅಂತಾನೆ, ಸುಮ್ಮನೆ ಹಿಂಗೆ ಬಂದಿದ್ದೀನಿ ಅಂತಾನೆ. ಯಾರೋ? ದುರ್ಗಪ್ಪ. ಅವಾಗ ನಿರೂಪಕರಂತಾರೆ, ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಅಂದ್ರೆ ಬಿಡುವಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು.
ಅವನು ಕೆಲಸವಿಲ್ಲದೆ ಬಿಡುವಾಗಿರುವುದರಿಂದ ಇಲ್ಲಿಯವರಿಗೆ ಬಂದಿದ್ದೇನೆ ಅರ್ಥ ಬರ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳಲು, ನೋಡಿ ಇನಾಮು ಕೇಳಲು, ಏನೋ ಇನಾಮು ಕೇಳಲು. ಇನಾಮು ಅಂತಂದ್ರೆ ಬಹುಮಾನ ಅಂತ ಕರಿತೇವೆ. ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ, ಏನು ಚಂದ ಅಂತಂದ್ರೆ ಶುಲ್ಕ ಅಂತ ಕರಿತೇವೆ. ಶುಲ್ಕದ ವಸೂಲಿಗೋ, ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು, ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಅಥವಾ ಏಲಕ್ಕಿಯನ್ನು ಅಂದ್ರೆ ಹಾಗಿದ್ರೆ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ. ನಿರೂಪಕರು ಯೋಚಿಸ್ತಾರೆ. ಯಾಕಂದ್ರೆ ಅವನು ಬಾಯಿ ಬಿಡ್ತಾ ಇಲ್ಲ. ಏಕೆ ಬಂದಿದೆ ಅಂದ್ರೆ ಸುಮ್ಮನೆ ಹೀಗೆ ಬಂದಿದ್ದೀನಿ ಅಂತಾನೆ. ಅವಾಗ ನಿರೂಪಕರೇ ಯೋಚನೆ ಮಾಡ್ತಾರೆ, ಓಹೋ ಇನಾಮು ಕೇಳಲು ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ. ನಿರೂಪಕರು ಯೋಚಿಸುತ್ತಾರೆ, ಇದಕ್ಕೋಸ್ಕರ ಬಂದಿರಬಹುದು, ಈ ರೀತಿ ಅವರು ಪೀಠಿಕೆ ಹಾಕ್ತಾ ಇದ್ದಾನೆ. ಅವಾಗ ನಿರೂಪಕರು ಮಾತಾಡ್ತಾರೆ, ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು. ಏನು ಗೋಳು? ಬಂದವರು ಬಂದ ಕೆಲಸ ಏನೆಂದು ಛಟ್ಪಟ್ ಹೇಳುವುದೇ ಇಲ್ಲ. ಇದೊಂದು ದೊಡ್ಡ ಗೋಳೆಂದರೆ ಬಂದವರು ಬಂದಂತಹ ಕೆಲಸ ಏನಂತ ತಕ್ಷಣವೇ ಹೇಳುವುದಿಲ್ಲ. ತಕ್ಷಣ ಹೇಳುವುದಿಲ್ಲ. ಅವಾಗ ಏನ್ ಮಾಡ್ತಾರೆ ಬಂದವರು, ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ಧೇನಿಸುತ್ತಾ ಬಂದಿರ್ತಾರೆ. ಬಂದಂತ ಕೆಲಸ ತಕ್ಷಣವೇ ಹೇಳೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಿ ಬೇಡ ಎಂದು ಯೋಚಿಸುತ್ತಾ ಅದು ಇದು ಮಾತನಾಡುತ್ತಾ ನಿಂತಿರುತ್ತಾರೆ. ನಾನೇ ನಾನಾ ಪರಿಯಲ್ಲಿ ಅಂದ್ರೆ ನಾನಾ ರೀತಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸ್ಬೇಕು. ನಾನಾ ರೀತಿಯಲ್ಲಿ ಕೇಳಬೇಕು, ಅವರ ಬಾಯಿ ಬಿಡಿಸ್ಬೇಕು. ಅಲ್ಲಿಯವರೆಗೂ ಅವರು ಬಂದದ್ದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರುತ್ತಾರೆ. ಅಂದ್ರೆ ಬೇರೆ ಮನಸ್ಸು ಬೇರೆ ಕಡೆ ಇಟ್ಟುಕೊಂಡು ಮಾತನಾಡುತ್ತಾ ನಿಂತಿರುತ್ತಾರೆ. ನನಗೆ ಅವತ್ತು ಇದಕ್ಕೆ ತಾಳ್ಮೆ ಇರಲಿಲ್ಲ. ನನಗೆ ಅವತ್ತು ಅಂದ್ರೆ ದುರ್ಗಪ್ಪ ಬಂದಿದ್ದನಲ್ಲ, ಅವತ್ತಿನ ದಿನ ಬಹಳ ತಾಳ್ಮೆ ಇರಲಿಲ್ಲ. ಯಾಕಂದ್ರೆ ಏನು ಕೇಳ್ತಾ ಇದ್ರು ಕೂಡ ಇಲ್ಲ, ಸುಮ್ಮನೆ ಬಂದಿದ್ದೇನೆ, ಸುಮ್ಮನೆ ಹೀಗೆ ಬಂದ್ಬಿಟ್ಟಿದ್ದೇನೆ. ಅವತ್ತು ನಿರೂಪಕರಿಗೆ ತಾಳ್ಮೆ ಇರಲಿಲ್ಲ. ಅವಾಗ ಸುಮ್ಮನೆ ಹೀಗೆ ಯಾಕೆ ಇಲ್ಲಿವರೆಗೆ ಬರ್ತೀಯ? ಯಾಕಂದ್ರೆ ಇವರಿಗೆ ಸಹಿಸಿಕೊಳ್ಳಕ್ಕಾಗಲಿಲ್ಲ, ತಾಳ್ಮೆ ಕೊಡಲಿಲ್ಲ. ಅವಾಗ ಇವರಿಗೆ ಸಮಯ ಇರಲಿಲ್ಲ. ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯ? ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ. ಜರೂರಾಗಿ ಅಂದ್ರೆ ಅತಿ ಬೇಗನೆ ಹೇಳೋ ಮಾರಾಯ. ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಸೊತ್ತಿಲ್ಲ. ನಿನ್ನ ಹತ್ರ ಮಾತಾಡುತ್ತಾ ನಿಂತ್ಕೊಳ್ಳೋಕೆ ನನಗೆ ಬಿಡುವಿಲ್ಲ ಎಂದು ಅಸಹನೀಯ ದನಿಯಲ್ಲಿ ಹೇಳಿದೆ. ಅಂದ್ರೆ ಸಹಿಸಿಕೊಳ್ಳಲಾಗದ ದನಿಯಲ್ಲಿ ಹೇಳಿದ್ರು. ಏನಂದ್ರೆ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋಕೆ ನನಗೆ ಪುರುಸೊತ್ತಿಲ್ಲ ಎಂದು ಅಸಹನೀಯ ದನಿಯಲ್ಲಿ ಹೇಳಿದೆ. ಅವಾಗ ದುರ್ಗಪ್ಪ ಮಾತಾಡ್ತಾನೆ, ಏನು ಇಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ. ನೋಡಿ, ದುರ್ಗಪ್ಪನಿಗೆ ಏನು ಬೇಕಾಗಿತ್ತಂತೆ? ಕೊಡಲಿ ಬೇಕಾಗಿತ್ತಂತೆ. ಕೊಡಲಿ ಬೇಕಾಗಿತ್ತಂತೆ. ಸ್ವಲ್ಪ ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಂತ. ಅವಾಗ ನಿರೂಪಕರ ಅಂತಾರೆ, ಅಷ್ಟೇನಾ? ಮತ್ತ್ಯಾಕೆ ಏನು ಇಲ್ಲ ಅಂತ ಹೇಳಿದೆ? ಅವಾಗ ದುರ್ಗಪ್ಪ ಮಾತಾಡ್ತಾನೆ, ಇದೇನು ದೊಡ್ಡ ವಿಷಯ ಅಂತ ಹೇಳಿ ಇದೇ ದೊಡ್ಡ ವಿಷಯ ಅಂತ ಹೇಳಿ. ಅವಾಗ ನಿರೂಪಕರು ಅಂತಾರೆ,
ಕರೆಂಟು ಕೆಲಸಕ್ಕೆ ಕೊಡಲಿ ಯಾಕೋ? ಯಾಕಂದ್ರೆ ಇವನು ಕರೆಂಟ್ ಡಿಪಾರ್ಟ್ಮೆಂಟಿನ ಲೈನ್ಮೆನ್ ದುರ್ಗಪ್ಪ, ಹೌದಾ? ಈ ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೆ ಬೇಕು ಅಂತ ನಿರೂಪಕರು ಕೇಳ್ತಾರೆ. ಇನ್ನ ನಾವು ಸ್ವಲ್ಪ ಯೋಚನೆ ಮಾಡೋಣ. ಏನು, ಮನೆಗೆ ಬಂದಂತಹ ಕೆಲಸವನ್ನು ಬೇಗ ಹೇಳುವುದಿಲ್ಲ. ಉದಾಹರಣೆಗೆ ತಿಳ್ಕೊಳ್ಳಿ, ನೀವು ಯಾವುದೋ ಒಂದು ಕೆಲಸದ ನಿಮಿತ್ತ ಬೇರೆಯವರ ಮನೆಗೆ ಹೋಗಿರ್ತೀರ. ಏತಕ್ಕೋಸ್ಕರ ಹೋಗಿರ್ತೀರ? ನಿಮಗೆ ಒಂದು 10,000 ರೂಪಾಯಿ ಬೇಕಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡಿರ್ತೀರ? ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀರ. ಹೋದಾಗ ಅವ್ರು ಕೇಳ್ತಾರೆ, ಏನು ಎಲ್ಲ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀವಿ, ಏನು ಸಮಾಚಾರ? ಏನಿಲ್ಲ, ಸುಮ್ಮನೆ ಬಂದಿದ್ದೀವಿ ಅಂತೀರ. ಆಮೇಲೆ ಮತ್ತೇನು ಸಮಾಚಾರ? ಇಲ್ಲ, ಏನು ಸುಮ್ಮನೆ ಹೀಗೆ ಬಂದಿದ್ದೀವಿ. ನೋಡಿ, ಏನು ಕೇಳಿದ್ರು ಹೀಗೆ ಹೇಳ್ತಾರೆ. ಆದ್ರೆ ನೀವೇನ್ ಮಾಡ್ತೀರಿ? ಏತಕ್ಕೋಸ್ಕರ ಬಂದಿದ್ದೀರಾ? 10,000 ರೂಪಾಯಿ ಕೇಳಕ್ಕೆ ಬಂದಿದ್ದೀರಾ. ಅಂದ್ರೆ ಕೇಳಿ ಬೇಡ ಅಂದ್ರೆ ಆ ವ್ಯಕ್ತಿ ಆ ಕೊಡುವಂತಹ ಮೂಡಲ್ಲಿ ಇದ್ದಾನೋ ಇಲ್ವೋ, ಅಥವಾ ಕೇಳಿದರೆ ಏನು ಕೊಡಬಹುದು ಅಥವಾ ಕೊಡದೇ ಇರಬಹುದು, ಅವನ ಮೂಡನ್ನು ನೋಡ್ತೀವಿ. ಹೀಗೆ ಕಾಲ ಕಳೀತಾ ಇರ್ತಾರೆ, ಹೀಗೆ ಸಮಯ ಕಳೀತಾ ಇರ್ತಾರೆ. ಕೊನೆಯದಾಗಿ ಮತ್ತೇನು ಬಂದಂತ ವಿಚಾರ? ಇಲ್ಲ, ಏನು ಸುಮ್ಮನೆ ಬಂದಿದ್ದೀನಿ. ಹೀಗೆ ಮಾತಾಡಿ ಕೊನೆಯದಾಗಿ ಏನಿಲ್ಲ, ನನಗೆ 10,000 ರೂಪಾಯಿ ಬೇಕಾಗಿತ್ತು. ನೋಡಿ, ಅಂದ್ರೆ ಬಂದಂತವ್ರು ಬೇಗ ಹೇಳುವುದಿಲ್ಲ, ಬೇರೆ ಯಾವುದೋ ಒಂದು ಅನವಶ್ಯಕವಾಗಿ ಮಾತನಾಡುತ್ತಾ ಕೊನೆಯದಾಗಿ ತಾವು ಬಂದಂತಹ ಕೆಲಸವನ್ನು ಹೇಳ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ದುರ್ಗಪ್ಪ ನಿರೂಪಕರು ಹೇಳ್ತಾರೆ, ಬಂದಂತವರು ತಮ್ಮ ಕೆಲಸವನ್ನು ಬೇಗ ಹೇಳುವುದಿಲ್ಲ, ನಾವೇ ಅವರ ಬಾಯನ್ನು ಬಿಡಿಸಬೇಕು. ಕೊನೆಯದಾಗಿ ಅಸಹನೀಯ ಧ್ವನಿಯಲ್ಲಿ ಮಾತಾಡ್ತಾರೆ ನಿರೂಪಕರು. ಏನಂದ್ರೆ ಏನಿಲ್ಲ ಅಂದ್ರೆ ಅಸಹನೀಯ ಧ್ವನಿಯಲ್ಲಿ ಹೇಳಿದಾಗ ಅವಾಗ ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ, ಅಷ್ಟೇನಾ? ಮತ್ತೆ ಯಾಕೆ ಏನು ಇಲ್ಲ ಅಂತ ಹೇಳಿದೆ, ಇದೇನು ದೊಡ್ಡ ವಿಷಯ ಅಂತ ಹೇಳಲಿ, ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೋ ಅಂತ ನಿರೂಪಕರು ಕೇಳ್ತಾರೆ. ಇಲ್ಲಿ ಕೊಡಲಿ ಅಂತಂದ್ರೆ ನೋಡಿ, ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಕೊಡಲಿ ಅಂತಂದ್ರೆ ನಾವು ಯಾವುದಕ್ಕೆ ಕರಿತೇವೆ ಅಂತಂದ್ರೆ, ಕೊಡಲಿ ಇದಕ್ಕೆ ಏನು ಕರಿತೇವೆ ಅಂದ್ರೆ ನಾವು ಕೊಡಲಿ ಅಂತ ಕರಿತೇವೆ. ಇದಕ್ಕೆ ಕೊಡಲಿ ಅಂತ ಕರೀತಾರೆ. ನೋಡಿ, ಅಂದ್ರೆ ದುರ್ಗಪ್ಪ ಏತಕ್ಕೋಸ್ಕರ ಬಂದಿದ್ದಾನೆ? ಕೊಡಲಿಯನ್ನು ಕೇಳಲಕ್ಕೆ ಬಂದಿದ್ದಾನೆ ಅನ್ನುವಂತಹ ಅಂಶ. ನಾವು ಇಲ್ಲಿಯವರೆಗೂ ಯಾವ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಅಂತಂದ್ರೆ, ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಅನ್ನು ಬಿಚ್ಚಿ ರಿಪೇರಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ಕೆಲವರು ನೋಡ್ತಾರೆ. ಹಳೆಯ ಮಿಲಿಟರಿ ಜೀಪ್ಗಳ ಹಣೆಬರ ವ್ಯವಸ್ಥೆ, ಆ ಗೇರ್ ಬಾಕ್ಸ್ ಅನ್ನು ತೆಗೆದು ಹೊಸ ಮಾಡೆಲ್ ವಿಲ್ಲಿಸ್ ಜೀಪಿನ ಗೇರ್ ಬಾಕ್ಸ್ ಅನ್ನು ಹಾಕುವಂತಂದಾಗ ಅವರಿಗೆ ಸರಿ ಕಾಣಿಲ್ಲ. ಯಾಕೆಂತಂದ್ರೆ ಅದರ ಒರಿಜಿನಾಲಿಟಿಯನ್ನು ಉಳಿಸುವ ಒಂದು ಪ್ರಯತ್ನದಿಂದಲೇ ತಿಂಗಳಿಗೆ ಒಮ್ಮೆ ಜೀಪಿನ ಅಡಿತಿದ್ದುಕೊಂಡು ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡ್ತಾನೆ ಇರ್ತಾರೆ. ಆ ರಿಪೇರಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಕಡೆಗೆ ಏನು ಕಾಕಿ ಪ್ಯಾಂಟ್ ಅನ್ನು ಧರಿಸಿರ್ತಕ್ಕಂಥ 2 ಕಾಲುಗಳು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡ್ತಾರೆ ನಿರೂಪಕರು. ನೋಡಿದಾಗ ಬಂದಂತಹ ವ್ಯಕ್ತಿ ಏನ್ ಮಾಡ್ತಾನೆ, 1-2 ಸಾರಿ ಕೆಮ್ತಾನೆ. ಕೆಮ್ಮಿದಾಗ ನಿರೂಪಕರು ಅಂತಾರೆ, ಈ ಕೆಮ್ಮು ನಮ್ಮ ಕಡೆಗೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತಾರೆ. ಅಂದ್ರೆ ಕಾಲಿಂಗ್ ಬೆಲ್ ಅಂದ್ರೆ ಏನು ಅನ್ನುವಂಥದ್ದು ಅಲ್ಲಿ ಎಕ್ಸ್ಪ್ಲೇಷನ್ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಏನು ಬಂದಂತಹ ವ್ಯಕ್ತಿ ಯಾರು ಅಂದರೆ ದುರ್ಗಪ್ಪ ಅನ್ನೋದು ಗೊತ್ತಾಗುತ್ತೆ ನಿರೂಪಕರಿಗೆ. ಅವಾಗ ಆ ದುರ್ಗಪ್ಪ ಏನಂತಾನಂದ್ರೆ, ಥೂತು ಅದೊಂದು ತರಲೆ ಡಿಪಾರ್ಟ್ಮೆಂಟು ಅಂತಾನೆ. ಅವಾಗ ನಿರೂಪಕರು ಅಂತಾರೆ, ಯಾಕೆ ಅದು ತರಲೆ ಡಿಪಾರ್ಟ್ಮೆಂಟ್ ಅನ್ನೋದು ಕೂಡ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಯಾರು ದುರ್ಗಪ್ಪ ಅಂದರೆ, ನಮ್ಮ ತಂತಿ ತರಬೇಡ್ರಿ, ಟೆಲಿಫೋನ್ ಬರ ಅನ್ನತ್ತೆ, ಹಾಗೆ ಹೀಗೆ ಅಂತ ದಿನಾಲು ಪುಕಾರ ತೆಗ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ತರಲೆ ಡಿಪಾರ್ಟ್ಮೆಂಟ್ ಅಂತ ದುರ್ಗಪ್ಪ ಹೇಳ್ತಾನೆ. ಅವಾಗ ನಿರೂಪಕರು ಜಿಪ್ಪಿನ ಅಡಿಯಿಂದ ಹೊರಗಡೆ ಬಂದು, ಏನು ದುರ್ಗಪ್ಪ ಬಂದಂಥ ವಿಷಯ ಏನು ಅಂತಂದಾಗ, ಏನಿಲ್ಲ ಸ್ವಾಮಿ ಏನಿಲ್ಲ ಹೀಗೆ ಅಂತಂತದ್ದು. ಕೊನೆಯದಾಗಿ ಆ ದುರ್ಗಪ್ಪನ ಬಾಯಿ ಬಿಡಿಸ್ತಾರೆ. ಅವಾಗ ದುರ್ಗಪ್ಪ ಏನಂತಾನೆ, ಕೊಡಲಿ ಬೇಕು ಎಂದು ಹೇಳುತ್ತಾನೆ. ಇನ್ನು ಉಳಿದಂತಹ
ಏನು ಮೊದಲನೆಯ ಅಧ್ಯಾಯದಲ್ಲಿ ಇನ್ನೂ ಭಾಗ ಇದೆ, ಇನ್ನು ಉಳಿದಂತಹ ಒಂದು ವಿಷಯ ಇದೆ. ಅದನ್ನು ಮುಂದಿನ ತರಗತಿಗಳಲ್ಲಿ